sweet cherry lady, going through emotion. Love is where you find it. Listen to your heart. ಆಫ್ಟರ್ ಅ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫುಲ್ ಫ್ಯಾಮಿಲಿ ಇವತ್ತು ಹೊರಗಡೆ ಹೊರಟಿದ್ದೀವಿ. ಲೇಝಿ ಸಂಡೇ, ಇವತ್ತು ಆ್ಯಕ್ಟಿವ್ ಸಂಡೇ ಆಗಿದೆ. ಎಲ್ಲಿಗೆ ಏನು ಅಂತ ನೀವೇ ನೋಡಿ ಮುಂದೆ. ಸೊ ಬೆಳಗ್ಗೆನೇ ಎದ್ದು ಫುಲ್ ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ತಿಂಡಿ ಕೂಡ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡಿದ್ದೀವಿ, ಹೋಗ್ತಾ ತಿನ್ಕೊಳೋದು. ಬೆಳಗ್ಗೆ ರೆಡಿಯಾಗಿ ಹೇಳು. ಯಾವಾಗಲೂ ನಾನು ವಿಡಿಯೋ ಮಾಡ್ತಾಳೆ, ಫೋಟೋ ಅಂತ ಹೇಳ್ತಾಳೆ. ಫುಲ್ ಟ್ರೆಡಿಷ್ನಲ್ ಆಗಿ ಇವತ್ತು. ದಕ್ಷ ಹಾಯ್ ಮಾಡು. ಹಾಯ್. ದಕ್ಷಗೆ ಈಗ ಮೂಡಿಲ್ಲ. ಸೊ ಲೆಟ್ ಸ್ಟಾರ್ಟ್ ಅ ಡೇ. ಎವ್ರಿ ವೀಕೆಂಡ್ ಯಾವಾಗಲೂ ಊರಿಗೆ ಹೋಗ್ತಾ ಇದ್ವಿ, ಬಟ್ ಈ ವೀಕೆಂಡ್ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಇವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ಅಂತ ನೀವೇ ನೋಡಿ. ಆ್ಯಂಡ್ ಇವತ್ತು ಫುಲ್ ಟೆಂಪಲ್ ರನ್ ಪ್ರೋಗ್ರಾಮ್ ಇದೆ. ದಕ್ಷ ಎಲ್ಲಿ ಬಂದಿರೋದಮ್ಮ? ಹೂ ಬಂದಿರೋದಾ? ಸೊ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಪೂಜೆಗೆ ಬಾಳೆಹಣ್ಣು ತೊಗೊಂಡು ಹೋಗೋಣ ಅಂತ ಅಂಗಡಿ ಹತ್ರ ಒಂದು ವಿಸಿಟ್ ಕೊಟ್ಟು ಅಲ್ಲಿಂದ ಹಂಗೆ ಹೊರಟ್ವಿ. ಅಲ್ಲಿ ಅಂಗಡಿ ಹತ್ರ ನಿಲ್ಸಿದ್ರೆ ನಮ್ಮ ದಕ್ಷ ಹೋಗ್ತಾರ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. ಹೆಂಗ ಆಡ್ತಾನ ನೋಡು. ದಕ್ಷ ಫುಲ್ ಜೋಶಲ್ಲ ನೋಡು. ನಮ್ಮ ದಕ್ಷ ಡ್ಯಾನ್ಸ್ ಹೇಳ್ಕೊಡ್ತಾನೆ. ಅಮ್ಮನೂ ಮನು ಡ್ಯಾನ್ಸ್ ಮಾಡಿದ್ದಾನೆ. ಟ್ರಾವೆಲ್ ಮಾಡುವಾಗ ಎಂಟರ್ಟೈನ್ಮೆಂಟ್ ಬೇಕಲ್ಲ. ಸೊ ನಮ್ಮ ದಕ್ಷದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಆ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿಕೊಂಡೆ ನಾವು ದೇವಸ್ಥಾನಕ್ಕೆ ಹೋಗಿ ಟೈಮೇ ಗೊತ್ತಾಗಲಿಲ್ಲ. ಫುಲ್ ಎಂಟರ್ಟೈನ್ ಮಾಡ್ತಿದ್ದ ದಕ್ಷ ಅಂತೂ ನಮಗೆ. ಮಾತಿಗೆ ಹಾಕೋಣ ಮೆದುಳಿಗೆ ಕೊಡೋಣ ಟಾಸ್ಕ್. ನಮ್ಮ ಪ್ರಶ್ನೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ನಮ್ಮ ದಕ್ಷ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಾ ಟೈಮ್ ಪಾಸ್ ಆಗಿದೆ, ಗೊತ್ತಾಗಲಿಲ್ಲ. ಸೊ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಕುಡಿಯೋದಕ್ಕೆ ನೀರು, ತಿಂಡಿ ಎಲ್ಲ ಫುಲ್ ಪ್ರಿಪೇರ್ ಮಾಡ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ಬಂದಿದ್ದು. ಸೊ ಇಲ್ಲಿ ಅಮ್ಮ ಮಡ್ಲಕ್ಕಿ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮುಗಿಸ್ಕೊಂಡು ದೇವಸ್ಥಾನನ ಆಮೇಲೆ ತಿಂಡಿ. ಇವತ್ತು ನಾವು ಬಂದಿರೋದು ಎತ್ತನಹಳ್ಳಿ ಅಮ್ಮನ ದೇವಸ್ಥಾನಕ್ಕೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆ್ಯಕ್ಚುಲಿ ಇದು ರೀಸೆಂಟಾಗಿ ಜಾತ್ರೆ ಬೇರೆ ನಡೀತು, ಅದಕ್ಕೆ ಪೂಜೆ ಮಾಡಿಸ್ಕೊಂಡೋಗೋಣ ಅಂತ ಬಂದಿದ್ವಿ. ಆ್ಯಂಡ್ ಲಾಸ್ಟ್ ಟೈಮ್ ಯಾವುದೋ ಒಂದು ಟೈಮು ನಾನು ಈ ದೇವಸ್ಥಾನದ ಜಾತ್ರೆಗೆ ಕುಚ್ಚು ಕೂಡ ಹಾಕಿದ್ದೆ. ಸ್ಯಾರಿ ಮೆರವಣಿಗೆ ದೇವ್ರು ಬರುತ್ತಲ್ಲ, ಆ ದೇವ್ರ ಸ್ಯಾರಿಗೆ ಕುಚ್ಚು ಹಾಕಿಕೊಟ್ಟಿದ್ದೆ. ಮಕ್ಕಳು ದೇವರು, ಮಕ್ಕಳನ್ನ ಕಾಪಾಡೋ ಅಮ್ಮ ಇವರು. ಏನೇ ಮಕ್ಳಿಗೆ ತೊಂದರೆ ಆದ್ರೂ ಈ ದೇವ್ರಿಗೆ ಹಚ್ಕೊಂಡ್ರೆ ಎಲ್ಲ ಪರಿಹಾರ ಆಗುತ್ತೆ. ಆ್ಯಕ್ಚುಲಿ ದೇವಸ್ಥಾನ ಇವಾಗ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಮೊದಲು ಈಗಿರಲಿಲ್ಲ, ಇಲ್ಲೊಂದು ಹುತ್ತ ಇತ್ತು ಆ್ಯಂಡ್ ಮುಂದೆ ದೇವ್ರ ಫೋಟೋ, ದೇವ್ರ ಮುಖವಾಡ ಇತ್ತು ಅಷ್ಟೇ. ಇವಾಗ ಫುಲ್ ರೀಕನ್ಸ್ಟ್ರಕ್ಷನ್ ಮಾಡಿ ಫುಲ್ ಎಲ್ಲ ಹೊಸದಾಗಿ ಕಟ್ತಾ ಇದ್ದಾರೆ.
ಸೊ ದೇವಸ್ಥಾನದ ಸುತ್ತ ಇನ್ನು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ನಮ್ಮದು ಪೂಜೆ ಆಯಿತು, ಇವಾಗ ಹೊರಡೋಣ, ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಆ್ಯಕ್ಚುಲಿ ಒಂದು 2-3 ದೇವಸ್ಥಾನ ಇದೆ. ಹೊರಡೋಣ ಈಗ, ಅಷ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ. ಫ್ರೆಂಡ್ಸ್, ಕೈದಾಳ ದೇವಸ್ಥಾನಕ್ಕೆ ಹೋಗೋಣ. ಎಲ್ರಿಗೂ ಗೊತ್ತಿರುತ್ತಲ್ಲ ಕೈದಾಳ ದೇವಸ್ಥಾನ, ಅದ್ರ ಇತಿಹಾಸ ಏನು ಅಂತ. ಸೊ ನಮ್ಮ ನೆಕ್ಸ್ಟ್ ದೇವಸ್ಥಾನ ಬಂದು ಚೆನ್ನಕೇಶವ ಸ್ವಾಮಿ ಟೆಂಪಲು. ಇಲ್ಲೇನು ಪೂಜೆ ಮಾಡಿಸೋದೇನು ಇರಲಿಲ್ಲ, ಸುಮ್ಮನೆ ಜಾಗ ಚೆನ್ನಾಗಿದೆ ಅಲ್ಲ ಅಂತ ಸುಮ್ಮನೆ ವಿಸಿಟ್ ಆಗಿ ಹೋಗೋಣ ಅಂತ ಬಂದ್ವಿ. ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ 6 ಮಂತ್ಸ್ ಆಯಿತು. ಸ್ಟಾರ್ಟಿಂಗ್ ಅಂತೂ ಫುಲ್ ಜೋಶಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫುಲ್ ಎಡಿಟೆಲ್ಲ ಮಾಡಿಕೊಂಡು ಆರಾಮಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಇವಾಗ ಅನ್ನಿಸ್ತಾ ಇದೆ ಎಷ್ಟು ಕಷ್ಟ ಆಗುತ್ತೆ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ. ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿಬಿಟ್ಟು ಅಂತ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇದನ್ನು ಎಷ್ಟು ದಿವಸಕ್ಕೆ ಅಪ್ಲೋಡ್ ಮಾಡ್ತೀನಿ ಅಂತ. ಯಾಕೆಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಆ್ಯಕ್ಚುಲಿ ಸಿಗುತ್ತೆ, ಬಟ್ ನಮ್ಮ ದಕ್ಷು ಅವಾಗ ಎದ್ದಿರ್ತಾನೆ, ಅವನ್ನ ಆಟ ಆಡ್ಸೋದು ಅವ್ನು ನೋಡ್ಕೊಳ್ಳೋದೇ ಆಗಿರುತ್ತೆ. ಆ್ಯಕ್ಚುಯಲ್ ಎಂಟ್ರಿ ಈ ಕಡೆ ನಾವು ಬ್ಯಾಕ್ ಸೈಡಿಂದ ಬಂದಿದ್ದೀವಿ. ಇಲ್ಲಂತೂ ಫುಲ್ ಖಾಲಿ ಹೊಡಿತಾ ಇದೆ. ವೀಕೆಂಡಲ್ಲಿ ಇರ್ತಾರೆ ಜನ ಅಂದ್ಕೊಂಡೆ, ಬಟ್ ಯಾರೂ ಇರಲಿಲ್ಲ ಅಷ್ಟಾಗಿ. ಎಲ್ಲ ಮೇಂಟೆನೆನ್ಸ್ ಎಲ್ಲ ಕಮ್ಮಿ, ಬೆಳಗ್ಗೆನೇ ಪೂಜೆ ಮಾಡಿ ಹೊರಟೋಗಿರ್ತಾರೆ ದೇವಸ್ಥಾನದಲ್ಲಿ. ಸೊ ಇವರೆಲ್ಲ ಕೆಲಸದವರು, ಬೇರೆ ಏನು ಕೆಲಸ ಇದೆ ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ. ಸೊ ನೋಡಿ, ಬೆಳಗ್ಗೆನೇ ಪೂಜೆ ಮಾಡಿ ಹೊರಟ್ಬಿಟ್ಟಿದ್ದಾರೆ, ಲಾಕ್ ಹಾಕ್ಬಿಟ್ಟಿದ್ದಾರೆ. ಪೂಜೆ ಮುಗಿದ ತಕ್ಷಣ ಒಳಗೆ ಯಾರಿಗೂ ಎಂಟ್ರಿ ಇಲ್ಲ. ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಹೊರಟಿ ನೆಕ್ಸ್ಟ್ ಹೋಗಿದ್ದೆ ತಿಂಡಿ ತಿನ್ನೋಣ ಅಂತ. ನಮಗಲ್ಲ, ಅಪ್ಪ ಮತ್ತು ದಕ್ಷುಗೆ ಇಡ್ಲಿ ತೊಗೊಂಡ್ವಿ. ಇಲ್ಲಿ ರಾಗಿ ಇಡ್ಲಿ ಫೇಮಸ್ ಅಂತೆ, ಬಟ್ ನಾವು ಹೋಗೋಷ್ಟರಲ್ಲಿ ಖಾಲಿ ಆಗಿತ್ತು. ಸೊ ತಿಂಡಿ ತೊಗೊಂಡು ದಕ್ಷುಗೆ ತಿನ್ನಿಸ್ಕೊಂಡು ಕಾರಲ್ಲಿ ನೆಕ್ಸ್ಟ್ ಹೋಗಿದ್ದೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ನೋ ಫೋಟೋಸ್ ಆ್ಯಂಡ್ ವೀಡಿಯೋಸ್. ಸೊ ಇದೇ ಎಂಟ್ರಿ ದೇವಸ್ಥಾನಕ್ಕೆ. ಹೋಗಿ ಪೂಜೆ ಮಾಡಿಸ್ಕೊಂಡು ತುಂಬ ಲೇಟಾಗಿ ಹೋಗಿತ್ತು. ಸೊ ಬಂದ್ವಿ. ಟೆಂಪಲ್ ರನ್ ಎಲ್ಲ ಮುಗೀತು. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಜಾಗ ಏನು ತಿಂಡಿ ಮಾಡ್ಕೊಂಬಂದಿದ್ದೀರಾ? ಬನ್ನಿ ತಿಂಡಿ ಫ್ರೆಂಡ್ಸ್. ಪಲಾವ್. ನಮ್ಮ ದಕ್ಷ ಸೋಜಾ. ಒಳ್ಳೆ ಜಾಗ, ಪಾರ್ಟಿ ಮಾಡೋರ್ಗಂತೂ ಫುಲ್ ಸಖತ್ತಾಗೈತಿ. ನಾವು ಪಾರ್ಟಿ ಮಾಡ್ತಿದ್ರೆ ಎಣ್ಣೆ ಒಂದಿಲ್ಲ ಅಷ್ಟೇ. ಗಾಯ್ಸ್, ಎಣ್ಣೆ ಒಂದಿಲ್ಲ ಅಷ್ಟೇ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹೇಳಿ ಸೂಪರ್. ಕುಶಾಲ್ ಪಲಾವ್ ಯಾಕೆ ತಿನ್ಲೇ ಇಲ್ಲ? ಟಿಫನ್ ಎಲ್ಲ ತಿಂದಿದ್ದಾಯಿತು. ನಾವು ತಿನ್ನೋ ಅಷ್ಟರಲ್ಲಿ 12:30 ಆಗಿತ್ತು. ಟೈಮೇ ನೋಡಿಲ್ಲ, ಹೊಟ್ಟೆ ತುಂಬ ಹಸ್ದೋಗಿತ್ತು. ಸೊ ತಿಂದ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಕೂತಿದ್ವಿ. ಇದು ಯಾರ್ದೋ ಮಾವಿನ ತೋಟ, ತುಂಬ ಚೆನ್ನಾಗಿತ್ತು ಮರಗೆಲ್ಲ. ಅದು ಬಟ್ ಇನ್ನೂ ಕಾಯಿ ಇನ್ನೂ ಬಂದಿರಲಿಲ್ಲ, ಚಿಕ್ಕದಿತ್ತು. ಈ ಬಿಸಿಲಿಗೆ ಇಲ್ಲಿ ಫುಲ್ ತಣ್ಣಗಿತ್ತು, ನೆರಳಿತ್ತಲ್ಲ. ಸೊ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ಗ್ಯಾಪಲ್ಲಿ ಐಸ್ ಕ್ರೀಮ್ ಖಾಲಿ ಆಗೋಯ್ತು. ನೀವಿಬ್ರು ಏನು ತಿಂದ್ರಿ? ಸುಮ್ಮನೆ ಕೂತಿದ್ದೀರಲ್ಲ. ನಾನು ಮಮ್ಮಿ ಗಡ್ಬಡ್ ತಂದಿದ್ದೆ. ಕುದೂರ್ ಮಾರಪ್ಪನ ಪಳ್ಳಿಯಕ್ಕೆ ಬಂದಿದ್ದೀವಿ ನೋಡಿ. ಇವರೆಲ್ಲ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಬಿಸಿಲು ಗಿಡ ಎಲ್ಲ ಒಣಗೋಗುತ್ತೆ ಅಂತ ನೀರು ಹಾಕ್ತಾ ಇದ್ದಾರೆ ನಮ್ಮ ಮಾನಸ ಮೇಡಮ್ ಅವರು. ಹಾಯ್.
ಫುಲ್ ಔಟ್ಫಿಟ್ ಪ್ಲೀಸ್, ಫುಲ್ ಔಟ್ಫಿಟ್ ಪ್ಲೀಸ್. ಈ ಕಡೆ ತಿರ್ಗು. ಹೆಂಗೆ ಕಾಣಿಸ್ತಿದ್ದೀನಿ? ಎಲ್ಲ ಅವರವರ ಕೆಲಸಕ್ಕೆ ಸಿದ್ಧತೆಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಕೆಲಸ ಏನು ಗೊತ್ತಾ, ಈ ಚಿಲ್ಟರಿ ಹಿಡಿಯೋದು. ಈ ಬಿಸಿಲಲ್ಲಿ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರೂ ಸಾಕಾಗಲ್ಲ. ಸೊ ನಮ್ಮಮ್ಮ ಎಲ್ಲ ಪ್ಲ್ಯಾಂಟ್ಸ್ಗೂ ವಾಟರ್ ಮಾಡ್ತಿದ್ದಾರೆ. ಯಾವ್ಯಾವ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಅಂತ ಈ ಸಲ ಅಂತ ಪಕ್ಕಾ ಹೇಳಿಸ್ತೀನಿ ಮಮ್ಮಿ ಕೈಲಿ. ಸೊ ನೋಡಿ, ಎಲ್ಲ ಕಡೆ ಗಿಡ ಎಲ್ಲ ಒಣಗೋದಂಗೆ ಆಗಿದೆ. ಸೊ ಇವಾಗ ನೀರು ಹಾಕೋದೇ ಕೆಲಸ ಗಿಡಕ್ಕೆಲ್ಲ. ದಕ್ಷ, ಏನು ಮಾಡ್ತಿದ್ದೆ ಮನೆ? ಏನದು ಜೀನಾ? ಎಲ್ಲಿ ಬರ್ತೈತೆ? ಹೇ ಜೀ ಬೇಡ, ಸುಮ್ಮನಿರು. ಇಷ್ಟೆಲ್ಲ ಆಟಾಳಿ ಸುಮ್ಮನಿರೋ. ಅವನಿಗೆ ಸಿಡ್ದತ್ ಮಕ್ಕಿ. ಮೆತ್ತಗೆ ಬೀಳ್ತೀಯಾ? ಸ್ವಲ್ಪ ಬೈಲಿ ಇನ್ನೊಂದ್ಸತಿ. ಏನದು? ನೋಡಮ್ಮ, ಹಿಂಗಂತಿ ನೋಡಮ್ಮ, ಅವ್ನು ಹೆಂಗ ಆಟಾಡ್ತಾವಲ್ಲಿ. ಅವನ್ ಮಕ ಎಕ್ಸ್ಪ್ರೆಷನ್ ನೋಡು. ಮುಲ್ಲೆ ಕೊಟ್ಟೋದ್ರು ಕೆಲಸ ಮಾಡಿಕೊಂಡು. ಈ ಬಿಸಿಲಲ್ಲಿ ಇವನ್ನ ಕಾಯೋದೇ ಆಗಿದೆ ನನಗೆ. ಏನು ಮಾಡ್ತಿದ್ಯೋ? ಹಾಂ, ಎಲ್ಲ ಹೋಗ್ತೀಯ? ಬಾ. ನಮ್ಮಪ್ಪ ಚೇರ್ ಎತ್ಕೊಂಡು ಇನ್ನೇನು ಕೆಲಸ ಇಂದು ಅದೇ. ಐ ಬೀಳ್ತೀಯ? ಅಲ್ಲಿ ಈ ಕಡೆ ಬಾ. ದಕ್ಷು ಬೀಳ್ತೀಯಾ? ದಕ್ಷು ಹೇಳಪ್ಪ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು? ಹೇಳು. ಬೆಳಗ್ಗೆ ಹೋಗಿದ್ದೀವಿ, ಈಗಾಗಲೇ ಮರ್ತೋಗಿದ್ಯಾ? ಕೆಳಗೆ ಕೆಳಗೆ ಬಟ್ಟೆ ಮೇಲೆಲ್ಲ ಹಾಕ್ಬಾರ್ದು. ಬಟ್ಟೆ ಮೇಲೆ ಹಾಕ್ಬಾರ್ದು, ಕೆಳಗೆ ಹಾಕಮ್ಮ. ಇದ್ರ ಮೇಲೆ ಹಾಕು. ಯಾವ್ರಪ್ಪ ಅದು? ಹೇಳು ಯಾವ್ದು. ಮೊದಲಿಗೆ ತುಮಕೂರಿಂದ ಹೊರಟು ಎತ್ತನಹಳ್ಳಿಗೆ ಹೋಗಿದ್ವಿ. ಆಮೇಲೆ ಎತ್ತನಹಳ್ಳಿಗೆ ಹೋದ್ಮೇಲೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನೊಂದು ಮಧ್ಯದಲ್ಲಿ ಅದಕ್ಕೆ ಹೋಗಿದ್ವಲ್ಲ. ಮಧ್ಯದಲ್ಲಿ ಯಾವ್ದಪ್ಪ? ನೀನು ಕಾರಲ್ಲೇ ಕೂತಿರ್ಲಿಲ್ವಾ? ಕಾರಲ್ಲಿ ಅಲ್ಲಿ ಕೈದಾಳ ದೇವಸ್ಥಾನಕ್ಕೆ ಹೋಗಿದ್ವಿ. 3 ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಎಲ್ಲ ತಿಂಡಿ ಏನು ತಿಂದೆ? ತಿಂಡಿ ಇಡ್ಲಿ. ನಾನು ಇಡ್ಲಿ ತಿಂದೆ. ನಾವು ಪಲಾವ್ ತಿಂದ್ವಿ. ಎಲ್ಲರೂ ಪಲಾವ್ ತಿಂದರು. ನಾವು ತಿನ್ನೋ ಅಷ್ಟಲ್ಲ ಆಗಲೇ 12:30 ಆಗಿತ್ತೇನೋ. 12:30 ಆಗಿತ್ತು. ಎಲ್ಲ ಚೆನ್ನಾಗಿತ್ತು ಇವತ್ತು ಟ್ರಿಪ್ ಎಲ್ಲ. ಈಗ ಲೇಜಿ ಸಂಡೇ ಇವತ್ತು ಫುಲ್ ಟೆಂಪಲ್ ರನ್ ಆಗಿದೆ ಈ ಸಂಡೇ. ಮಾರಪ್ಪನ ಪಳೆಯಕ್ಕೆ ಬಂದಿದ್ವಿ ಈಗ ನಮ್ಮೂರಿಗೆ. ಇಲ್ಲೆಲ್ಲ ನೀರು ಬಿಡ್ತಾವ್ರೆ, ನಾವು ನೋಡ್ಕೊಂಡು ಕೂತಿದ್ದೀವಿ. ನಾವು ಸುಮ್ಮನೆ ಕೂತಿದ್ದೀವಿ. ನಮ್ದು ಇಷ್ಟೇ ಕೆಲಸ. ಊರಿಗೆ ಬಂದರೆ ನಮ್ದು ಏನು ಕೆಲಸ ಇಲ್ಲ. ಈ ಚಿಲ್ಟರಿ ಒಬ್ಬನ ನೋಡಿಕೊಂಡು ಹೋಗಿ ಓ ಇವನ್ನ ಎತ್ಕೊಂಡು ಆ ಡ್ರಿಪ್ ಪೈಪ್ ಮಧ್ಯ ಬಿದ್ದಿದ್ದೇನೆ. ಆಮೇಲೆ ಇವಾಗ ಇದ್ರೊಳಗೆ ಹೋಗೋರೆ ನೀರು ಹೆಂಗ್ ಬದೈತೆ ಅಂತ ಎಲ್ಲ ಚೆಕ್ ಮಾಡಕ್ಕೆ. ನೋಡು ನೀರೆಲ್ಲ ಹೆಂಗೆ ಗೊತ್ತಾವಲ್ಲ. ನೋಡು ಜೀಜು ನೋಡಲ್ಲಿ ಹೆಂಗೆ ಗೊತ್ತಾವ. ಹೋಗ್ಬಿಡ ಹೋಗ್ಬಿಡ ಬೀಳ್ತೀಯಮ್ಮ. ಬೇಡ ಬೇಡ ಬರಲಿ ಬಾಯ್ ಕಡೆಗೆ. ಮುಂತಕ್ಕೆ ಹೋಗಪ್ಪ. ನೀರು ಹಾಕ್ಬಾರ್ದು. ಏಯ್ ಅಮ್ಮ ನೋಡು, ಅಮ್ಮ ನೋಡಿ ಏನು ಮಾಡ್ತೈತೆ.
ದಕ್ಷ ಏನು ತಿಂದಮ್ಮ ನೀನು? ಅನ್ನ ತಿಂದ. ಎಲ್ಗೋಗಿದ್ದಮ್ಮ? ಮಾಮಿಗೆ ಹೆಂಗಮ್ಮ ಕೈ ಮುಗ್ದೆ ನೀನು? ಹೆಂಗೆ ಕೈ ಮುಗ್ದೆ? ಬರಲಿ ತಡ್ರಿ, ನಮ್ಮಮ್ಮ ಬಂದಮೇಲೆ ಫುಲ್ ಏನೇನು ಗಿಡ ಹಾಕಿದ್ದೀವಿ ಅಂತೆಲ್ಲ ಫುಲ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡಿಸ್ತೀನಿ ಅಮ್ಮನ ಕೈಲಿ. ಹ್ಞೂ ವಿಸಿಟ್ ಮಾಡಿ ನೋಡ್ರಿ. ಮೆತ್ತಗೆ ಮೆತ್ತಗೆ. ಸೊ ಹಿಂಗೆ ತೋಟದಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಇಲ್ಲಿ ಒಂದು ಹಣ್ಣಾಗಿರೋ ಗೊನೆ ಕಾಣಿಸ್ತು. ಸೊ ಅಲ್ಲೇ ಫ್ರೆಶ್ಶಾಗಿ ಕಿತ್ಕೊಂಡು ತಿನ್ನೋಣ ಬಾಳೆಹಣ್ಣು ಅಂದ್ಬಿಟ್ಟು ಕಿತ್ಕೊತಾ ಇದ್ದೀನಿ. ಟೇಸ್ಟ್ ಹೇಗಿದೆ ನೋಡಬೇಕು. ಇದು ಇವಾಗ ಹಣ್ಣಾಗಿರೋದು ತಿಂದರೆ ಪಕ್ಕ ಕೆಮ್ಮಾಗುತ್ತೆ. ವಾಡೆಗೆ ಹಾಕೆಲ್ಲ ಹಣ್ಣು ಮಾಡಿರಲ್ವಲ್ಲ, ಸೊ ಕೆಮ್ಮಾಗುತ್ತೆ. ಆದರೂ ಇರಲಿ ಅಂತ ತಿನ್ನಿ ತೊಗೊಂಡು ಹೋಗ್ತಾಯಿದ್ದೀನಿ, ಅವ್ರಿಗೂ ಕೊಡೋಣ ಅಂತ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ದಕ್ಷಿಣ ಜೋಕಾಲಿ ಆಡು ಅಂತ ಕೂರಿಸಿದ್ರು ಅವ್ರ ಚಿಕ್ಕಿ ಜೊತೆ. ಅಲ್ಲೂ ಇರಲ್ಲ, ಎಲ್ಲೂ ಇರಲ್ಲ, ಇಳಿಬೇಕು, ಓಡಾಡಬೇಕು ಅಷ್ಟೇ ತರಲೆ ಸುಬ್ಬಂದು. ನೋಡಿದ್ರಲ್ಲ ನಮ್ಮ ದಕ್ಷು ಓಡಾಟನ, ಚೇರ್ ಹಿಡ್ಕೊಂಡೆ ಏನೋ ಒಂದು ಒಟ್ಟಿನಲ್ಲಿ ಆಟ ಆಡ್ತಾನೆ ಇರ್ತಾನೆ. ಒಟ್ಟಿನಲ್ಲಿ ನಾವು ನೋಡ್ತಾ ಇರಬೇಕು. ಇಲ್ಲಿ ನಮ್ಮ ಕುಶಾಲು ಕಳೆ ಹೊಡಿಯೋಕ್ಕೆಲ್ಲ ರೆಡಿ ಆಗ್ತಿದ್ದಾನೆ. ಅದೆಲ್ಲ ಸಿಡಿಯುತ್ತೆ ಪಟ ಪಟ ಅಂತ. ಸೊ ಕಣ್ಣಿಗೆ ತಲೆಗೆಲ್ಲ ಹಾಕ್ಕೊಂಡು ಕಾಲಿಗೆ ಫುಲ್ಲು ಶೂ ಹಾಕ್ಕೊಂಡು ರೆಡಿ ಆಗ್ತಿದ್ದಾನೆ. ಈಗ ಹೆಂಗೆ ಹೊಡಿತಾನೆ ನೋಡಬೇಕು. ಫುಲ್ ಪ್ರೋ ಆಗಿಬಿಟ್ಟಿದ್ದಾನೆ ಇವಾಗಿದ್ದು ಹಿಡ್ಕೊಂಡು ಹೊಡೆಯೋದ್ರಲ್ಲಿ. ಮುಂಚೆ ಬರ್ತಿರ್ಲಿಲ್ಲ, ಇವಾಗ ಹೇಳಿದರೆ ಸಾಕು ಎತ್ಕೊಂಡು ಫುಲ್ ಎಲ್ಲ ರೆಡಿಯಾಗಿ ಹೊರಡೋದೆ. ಇಷ್ಟೆಲ್ಲ ಕಾಂಗ್ರೆಸ್ ಗಿಡ ಬೆಳೆದಿದ್ದೆ, ಇದನ್ನೆಲ್ಲ ಫುಲ್ ಇವಾಗ ಕ್ಲಿಯರ್ ಮಾಡಬೇಕು. ಇವಾಗ ಕುಶಾಲು ಎಷ್ಟೊತ್ತಿಗೆ ಮುಗಿಸ್ತಾನೆ ನೋಡೋಣ. ಇಲ್ಲಿ ನೋಡಿ, ನಮ್ಮ ದಕ್ಷು ಊಟ ಮಾಡಿಸ್ತಾ ಇದ್ದಾನೆ ಅವ್ರ ಅಮ್ಮಮ್ಮಂಗೆ. ಅಲ್ಲಿ ಕುಶಾಲಲ್ಲಿ ಕೆಲಸ ಮಾಡ್ತಿದ್ರೆ ಈ ಕಡೆ ಬಂದು ಕೂತಿದ್ವಿ ನೆರಳಲ್ಲಿ. ಸೊ ದಕ್ಷಿಗೆ ಬಾಳೆ ಎಲೆ ಎಲ್ಲ ಕೊಟ್ಟರೆ ಊಟಕ್ಕೆ ತಗೊಂಡೋಗೋಣ ಅಂತ ಕಟ್ ಮಾಡ್ಕೊಂಡ್ವಿ. ಅವ್ನಿಗೊಂದು ಚಿಕ್ಕದು ಕೊಟ್ಟರೆ ಏನೋ ಆಟ ಆಡ್ತಿದ್ದಾನೆ. ಹೆಂಗೆ ತಿನ್ನೋದು? ಹೆಂಗೆ ತಿಂತೀವಿ ತೋರ್ಸ. ಏ ಮುದ್ದ ಆ ಗೋಳೆ ಎಲೆ ಹಾಕೋ ಊಟ ಮಾಡು ಅವ್ವಾ ಛೀ, ಅಲ್ಲೆಲ್ಲ ಮಣ್ಮುಟ್ಟಿದ್ಯಾ, ಬಾಯಿಗೆ ಇಕ್ಬೇಡ. ಈ ಕಡೆ ನಮ್ಮ ಕುಶಾಲ್ ಇನ್ನೇನು ಲಾಸ್ಟು ಈ ಕಡೆ ಸೈಡ್ ಹೊಡೆದ್ರೆ ಮುಗಿಯುತ್ತೆ. ಸೊ ಇನ್ನು ಮುಗಿಸಿದ್ಮೇಲೆ ಊಟ ಮಾಡೋಕ್ಕೆ ಹೋಗೋಣ ಅಂತ. ಆಲ್ರೆಡಿ 4:30 4 o'clock ಆಗಿತ್ತು, ಟೈಮ್ ನೋಡಲಿಲ್ಲ. ಇಲ್ಲಿ ನಮ್ಮ ದಕ್ಷು ಆಟಗಳು ನೋಡ್ಕೊಂಡು ಕೂತ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಮಣ್ಣಿಗೆ ಆಟ ಆಡೋಕ್ಕೆ ಬಿಟ್ಬಿಟ್ರಂತೂ ಏನೂ ಬೇಕಿಲ್ಲ ಅವನಿಗೆ, ಫುಲ್ ಆಟ. ಬನ್ನಿ ಎಲ್ಲ ಇನ್ನೊಂದ್ಸರಿ ಹಾಕೊಂಡು ಹುಡುಗರಂತೆ ತಗೊಂಡ್ಬಿಡಿ. ಹೆಂಗಿತ್ತು ಕುಶಾಲ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಂ, ಅದು ಡ್ಯೂಟಿ ಆಗ್ಬಿಟ್ಟಿದೆ. ಡ್ಯೂಟಿ ಆಗ್ಬಿಟ್ಟಿದ್ಯಾ? ಹ್ಞೂ